ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿಷೇಕ ಆಯ್ತಾ? ತುಂಬ ಚೆನ್ನಾಗಾಯ್ತು ಅಮ್ಮವ್ರೆ. 21 ಸಲ ಚಾಚು ತಪ್ಪದೆ ಎಲ್ಲೂ ನಿಲ್ಲಿಸ್ದೆ, ಒಂದು ಪದನೂ ಆಡದೆ ತುಂಬ ಚೆನ್ನಾಗಿ ಅಭಿಷೇಕ ಮಾಡಿದ್ರು. ನಮ್ಮ ಶ್ರಾವಣಿ ತುಂಬ ಅಭ್ಯಾಸ ಮಾಡಿದ್ಲು. ಅವಳು ಅಭಿಷೇಕ ಮಾಡೋದನ್ನ ನೋಡೋದಕ್ಕೆ ನಮಗೆಲ್ಲ ತುಂಬ ಸಂತೋಷ ಆಯಿತು. ಮೊದಲನೇ ಸಲ ವ್ರತ ಮಾಡಿದ್ರು ತುಂಬ ಅದ್ಭುತವಾಗಿ ಮಾಡಿದ್ರಮ್ಮ. ಅದಕ್ಕೆಲ್ಲ ಕಾರಣ ಭಕ್ತಿ ಅಮ್ಮ. ಭಕ್ತಿ ಇಲ್ಲದೆ ಇದ್ರೆ ಇದೆಲ್ಲ ಸಾಧ್ಯವಾಗ್ತಿರಲಿಲ್ಲ. ಶ್ರಾವಣಿಗೆ ಆಯಾಸ ಆಗಿದೆ ಅನ್ಸುತ್ತೆ. ಕುಡಿಯೋಕ್ಕೇನಾದ್ರೂ? ಇಲ್ಲ, ಪೂಜೆ ಮಧ್ಯೆ ತಿನ್ನೋದಾಗ್ಲಿ ಕುಡಿಯೋದಾಗ್ಲಿ ಮಾಡಬಾರ್ದು. ಹೌದು, ದೇವ್ರ ತೀರ್ಥ ಬಿಟ್ರೆ ಬೇರೇನೇನೋ ಅವಳು ತಗೋಬಾರ್ದು. ಅಮ್ಮವ್ರೆ, ಕೈಸ ಉಡ್ಸ್ಬೋದಾ? ಆಗಲ್ಲವ, ಆಗ್ಲ ಕಳಸ ಎತ್ತೇ ಬಿಟ್ರು. ಅಭಿಷೇಕ ಆಗೋಯ್ತು ಅನ್ಸುತ್ತೆ. ನನ್ನ ನಡಿಯವ, ಬಿರ್ಬಿರ್ನ ಹೋಗಿ ಯಜಮಾನ್ರ ಮಗಳು ನಂದಿನಿ ಅಮ್ಮ ಅವ್ರ ಥರನೇ ಮಹಾಲಕ್ಷ್ಮಿ ಇದ್ದಂಗೆ ಅವರಂತೆ, ಅವ್ರನ್ನು ನೋಡ್ಬೋದು. ನಡಿಯವ, ಬಿರ್ಬಿರ್ನ ಹೋಗವ, ನಡಿಯವ. ಶ್ರಾವಣಿ ಅಮ್ಮವರು ಕಳಸ ಹೊತ್ತಿದ್ದಾರೆ. ಕಳಸ ಹೊತ್ತ ಮೇಲೆ ಉತ್ಸವ ಮುಗಿಯುವವರೆಗೂ ಕಳಸನ ಇಳಿಸೋ ಹಾಗಿಲ್ಲ. ಅದೇನೇ ಅಡ್ಡ ಬಂದ್ರು, ಆಕಾಶ ಗುಡುಗಿದ್ರು, ಭೂಮಿ ನಡುಗಿದ್ರು, ಕಳಸ ಮಾತ್ರ ಇಳಿ ಕೂಡ್ದು. ಹಾಗೇನಾದ್ರೂ ಕಳಸ ಇಳಿದ್ರೆ ನಮ್ಮೂರಿಗೆ ಕಂಟಕ ಅನ್ನೋದು ನಮ್ಮ ನಂಬಿಕೆ. ಜೊತೆಗೆ ಊರ್ ಜನಗಳು ಕಳಸ ಮೀರಿ ಮುಂದೆ ಹೋಗೋ ಹಾಗಿಲ್ಲ. ಕಳಸ ಹೊತ್ತಿರೋ ಶ್ರಾವಣಿ ಅಮ್ಮವರು ಮುಂದೆ ಹೋಗ್ಲಿ ಅಂತಾನೆ ಈ ಸೀರೆನ ಹಾಸಿರ್ತೀವಿ. ಈ ಸೀರೆ ಮೇಲೆ ಕಳಸ ಹೊತ್ತಿರೋ ಶ್ರಾವಣಿ ಅಮ್ಮವರು ಮಾತ್ರ ಹೋಗಬೇಕು. ಉಳಿದಿರೋ ಜನರು ಅಕ್ಕಪಕ್ಕದಲ್ಲಿ ಅಥವಾ ಅವ್ರ ಹಿಂದೆನೇ ಹೋಗಬೇಕು. ಇದೆಲ್ಲ ಊರಿನವ್ರಿಗೆ ಗೊತ್ತಿರೋದೆ. ಆದರೂ ಉತ್ಸವ ನಡೆದು ತುಂಬಾ ವರ್ಷಗಳಾಗಿರೋದ್ರಿಂದ ಮತ್ತೆ ಹೇಳ್ತಾ ಇದ್ದೀನಿ. ಹಲೋ ಮಾಮ್. ನಾಡಿ, ಅವಳು ಕಳಸ ಹೊತ್ಕೊಂಡು ಹೊರಟಿದ್ದಾಳೆ. ಎಲ್ಲ ರೆಡಿಯಾಗಿದೆ ತಾನೆ? ಅವಳು ಯಾವುದೇ ಕಾರಣಕ್ಕೂ ಕಳಸ ಹೊತ್ಕೊಂಡು ದೇವಸ್ಥಾನ ರೀಚ್ ಆಗಬಾರ್ದು. ಡೋಂಟ್ ವರಿ ಮಾಮ್, ಎಲ್ಲ ರೆಡಿ ಆಗಿದೆ. ಅವಳ ಕೈಲಿ ಉತ್ಸವನ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ. ಓಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.